ನಮಸ್ಕಾರ ಆತ್ಮೀಯ ಗೆಳೆಯರೇ. ಇವತ್ತು ನಾವು ರಾಜೇಶ್ವರ ಗ್ರಾಮದಲ್ಲಿರುವ ರಾಮಲಿಂಗೇಶ್ವರ ದೇವಸ್ಥಾನದ ಬಗ್ಗೆ ತಿಳಿದುಕೊಳ್ಳೋಣ. ಈ ರಾಮಲಿಂಗೇಶ್ವರ ದೇವಸ್ಥಾನ ರಾಜೇಶ್ವರ ಗ್ರಾಮದ ಹೊರವಲಯದಲ್ಲಿ ಇದೆ. ಇದು ಅತ್ಯಂತ ಪುರಾತನ ದೇವಾಲಯ. ಬಹುಶಃ 11-12ನೇ ಶತಮಾನದ ಆಸುಪಾಸಿನಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಈ ದೇವಾಲಯ ಊರ ಹೊರ ವಲಯದಲ್ಲಿದೆ. ಇಲ್ಲಿ ಒಂದು ಬಾವಿಯೂ ಕೂಡ ಇದೆ. ಇದು ಅತ್ಯಂತ ಪುರಾತನ ಶೈಲಿಯಲ್ಲಿಯೇ ಕಟ್ಟಲಾಗಿದೆ. ಇಲ್ಲಿಯ ಅವಶೇಷಗಳು ನೋಡಿ ನಾವು ಸ್ಪಷ್ಟವಾಗಿ ಹೇಳಬಹುದು, ಇದು ಅತ್ಯಂತ ಪುರಾತನವಾದ ದೇವಾಲಯವೆಂದು. ಈ ದೇವಾಲಯದ ಇಲ್ಲಿ ದೇವರ ವಿಗ್ರಹಗಳು ಕೂಡ ತಾವು ನೋಡುತ್ತಿರಬಹುದು. ಇಲ್ಲಿರ್ತಕ್ಕಂಥ ಅವಶೇಷಗಳು ನೋಡಿದರೆ ಬಹಳ ಪುರಾತನವಾದ ದೇವಾಲಯವೆಂದು ಸ್ಪಷ್ಟವಾಗಿ ಹೇಳಬಹುದು. ಇದಕ್ಕೆ ಸುತ್ತಲೂ ಕಾಂಪೌಂಡ್ ಅಥವಾ ದೊಡ್ಡ ಗೋಡೆಯನ್ನು ಕಟ್ಟಲಾಗಿದೆ. ಅದು ಕೆಂಪು ಕಲ್ಲಿನಿಂದ ಕಟ್ಟಿರ್ತಕ್ಕಂಥ ಗೋಡೆ. ಇಲ್ಲಿ ಗಿಡ ಮರಗಳು ಸಾಕಷ್ಟು ನೆಟ್ಟಿದ್ದಾರೆ. ಮತ್ತು ಈ ದೇವಾಲಯದ ಒಂದು ವಿಶೇಷತೆ ಎಂದರೆ ಇಲ್ಲಿ ಗರ್ಭಗುಡಿಯ ಒಳಗಡೆ ಚಾಳುಕ್ಯ ಶೈಲಿಯಲ್ಲಿ ಕಂಬಗಳನ್ನು ಕೆತ್ತಿ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಲಾಗಿದೆ. ಇಲ್ಲಿ ದೀಪ ಸ್ತಂಭಗಳು ಕೂಡ ಕಾಣಬಹುದು ಮತ್ತು ಗದ್ದುಗೆಯೂ ಕೂಡ ಇದೆ. ಇಲ್ಲಿ ಈ ರೀತಿ ಪುರಾತನ ವಿಗ್ರಹಗಳು ಬಹಳಷ್ಟು ಇವೆ. ಇದು ದೀಪಸ್ತಂಭ, 2 ದೀಪಸ್ತಂಭಗಳು ನಾವು ಇಲ್ಲಿ ಕಾಣಬಹುದು. ನಾನು ಹೋದಾಗ ಅಲ್ಲಿ ರಿನೋವೇಷನ್ ಕೆಲಸ ನಡೆದಿತ್ತು. ಇಲ್ಲಿ ಗೋಡೆಯ ಮೇಲೆ ನಮ್ಮ ಭಾರತ ದೇಶದಲ್ಲಿ ಸಿಗುವ 12 ಜ್ಯೋತಿರ್ಲಿಂಗಗಳ ಚಿತ್ರಗಳನ್ನು ಗೋಡೆಯ ಮೇಲೆ ಇಳಿಸಲಾಗಿದೆ. ತಾವು ಸ್ಪಷ್ಟವಾಗಿ ಕಾಣಬಹುದು. ಇಲ್ಲಿ 12 ಜ್ಯೋತಿರ್ಲಿಂಗಗಳ ದರ್ಶನ ಕೂಡ ಈ ರಾಮಲಿಂಗೇಶ್ವರ ದೇವಸ್ಥಾನದಲ್ಲಿ ನಾವು ಮಾಡಬಹುದು. ಇದು ರಾಜೇಶ್ವರ ಗ್ರಾಮದ ಹೊರವಲಯದಲ್ಲಿ ಇದೆ. ಮತ್ತು ಗರ್ಭಗುಡಿಯಲ್ಲಿ ನಾವು ಈಗ ಪ್ರವೇಶ ಮಾಡೋಣ. ಗರ್ಭಗುಡಿ ನಾವು ಹೋದಾಗ ಕೀ ಹಾಕಿದಿತ್ತು, ಹೀಗಾಗಿ ಒಳಗಡೆ ಹೋಗದೆ ಈ ರೀತಿ ಒಳಗಡೆ ನೋಡಿ ಎಷ್ಟು ಅದ್ಭುತವಾದ ದೇವಸ್ಥಾನ. ಕಲ್ಲಿನಿಂದ ಕಂಬಗಳನ್ನು ಕೆತ್ತೆದು ಚಾಳುಕ್ಯ ಶೈಲಿಯಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಈ ದೇವಾಲಯ ಹೊರಗಿನ ವಿನ್ಯಾಸ ನೋಡಿದಾಗ ನಾವು ಹೊಸ ದೇವಾಲಯ ಎಂದು ಹೇಳಬಹುದು. ಆದರೆ ಈ ರೀತಿ ಗರ್ಭಗುಡಿಯಲ್ಲಿ ನೋಡಿದಾಗ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತದೆ, ಇದು ಅತ್ಯಂತ ಪುರಾತನ ದೇವಾಲಯ. ಕಂಬಗಳು ತಾವು ವೀಕ್ಷಣೆ ಮಾಡಿದಿರಿ. ಈ ಕಂಬಗಳು ಚಾಳುಕ್ಯ ಶೈಲಿಯಲ್ಲಿ ಕಟ್ಟಲಾಗಿದೆ. ಹೀಗಾಗಿ ನಮ್ಮ ಬಸವಕಲ್ಯಾಣ ತಾಲೂಕಿನಲ್ಲಿ ಕೆಲವೊಂದು ಗ್ರಾಮದಲ್ಲಿರ್ತಕ್ಕಂಥ ದೇವಾಲಯಗಳು ಅತ್ಯಂತ ಪುರಾತನ ಕಾಲದಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ದೇವಾಲಯಗಳಿವೆ. ರಾಜೇಶ್ವರ ಗ್ರಾಮದಲ್ಲಿ ಒಂದು ಪುರಾತನ ಗವಿಯೂ ಕೂಡ ಇದೆ. ಅದನ್ನು ಕೂಡ ನಾನು ಒಂದು ವಿಡಿಯೋ ಮಾಡಿ ಹಾಕುತ್ತೇನೆ. ಧನ್ಯವಾದಗಳು.